ಇಷ್ಟಾರ್ಥ ಸಿದ್ಧಿಗೆ ಭಕ್ತರ ಹರಕೆ ಕಾಳಿಕಾ ಮಾತೆಗೆ ವಿಶೇಷ ಅಲಂಕಾರ ಶಿರಸಂಗಿಯಲ್ಲಿ ಹೋಳಿಗೆ ಜಾತ್ರೆ. ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಹರಕೆ ಹೊರತಾರೆ. ಬೆಳಗಾವಿ ಜಿಲ್ಲೆಯಲ್ಲೊಂದು ವಿಶಿಷ್ಟ ಜಾತ್ರೆ ನಡೆಯುತ್ತೆ. ಅಲ್ಲಿ ದೇವಿಗೆ ಹೋಳಿಗೆ ಅರ್ಪಿಸುತ್ತಾರೆ. ಈ ಜಾತ್ರೆಯ ವೈಶಿಷ್ಟ್ಯತೆಯ ಬಗ್ಗೆ ತಿಳಿಯೋಣ ಈ ವರದಿಯಲ್ಲಿ. ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಶ್ರೀ ಕ್ಷೇತ್ರ ಕಾಳಿಕಾ ಮಾತಾ ದೇವಸ್ಥಾನ. ಇಲ್ಲಿ ವಿಶಿಷ್ಟ ಆಚರಣೆಯೊಂದು ನಡೆಯಿತು. 8 ಅಡಿ ಎತ್ತರವಿರೋ ಕಾಳಿಕಾ ಮಾತೆಯ ಮೂರ್ತಿಯನ್ನ 25,000 ಹೋಳಿಗೆಯಿಂದ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಪೂಜೆಗೆ ಬಳಸಿದ್ದು ಬರೋಬ್ಬರಿ 3 ಕ್ವಿಂಟಾಲ್ ಹೋಳಿಗೆಯನ್ನ. ರಾತ್ರಿ ಇಡೀ ಸುಮಂಗಲಿಯರು ಹೋಳಿಗೆಯನ್ನ ಮಾಡಿದ್ರು. ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡಿದ್ದ ಕುಂದನಗಾರ ಕುಟುಂಬ ದೇವಿಗೆ ಹೋಳಿಗೆ ಅರ್ಪಿಸಿ ಹರಕೆ ತೀರಿಸಿತು. ನಾವು ಏನು ಸಂಕಲ್ಪ ಮಾಡಿದಂಥ ಏನು ಮಾಡಿರ್ತೇವೋ ನಮ್ಮ ಮನಸ್ಸಿನಾಗ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಂತಲ್ಲ ಅದು ನಮಗೆ ಸಿದ್ಧಿ ಆಗತ್ತದ. ಬಾದನೆ ಹೋಗಲ್ಲ, ಒಂದು ವರ್ಷ ಒಳಗೆ ಕೊಟ್ಟುಬಿಡ್ತದೆ. ಭೂಮಿಯ ಮೇಲೆ ರಾಕ್ಷಸರ ಉಪಟಳ ಹೆಚ್ಚಾದಾಗ ಕಾಳಿಕಾ ಮಾತೆ ಧರೆಗಿಳಿದು ದುಷ್ಟರ ಸಂಹಾರ ಮಾಡಿದಳು. ಋಷಿಮುನಿಗಳು ಮತ್ತೆ ದರ್ಶನ ಕೇಳಿದಾಗ ಶಿರಸಂಗಿಯಲ್ಲಿ ಶಕ್ತಿ ದೇವತೆ ನೆಲೆಸಿದಳು ಅನ್ನೋ ಪ್ರತೀತಿ ಇದೆ. ಶ್ರದ್ಧೆ, ಭಕ್ತಿ, ನಿರ್ಮಲ ಮನಸ್ಸಿನಿಂದ ದೇವಿಯಲ್ಲಿ ಬೇಡಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು. ನಾವು ಸಣ್ಣಂದಿರೋಗ್ಲೂ ನೋಡ್ತಾ ಇದ್ದೇನೆ, ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ನನಗೆ ಮಕ್ಕಳ ಪ್ರಾಬ್ಲಮ್ ಆಯಿತು, ಆ ದೇವಿ ಹತ್ರ ಬೇಡ್ಕೊಂಡಿದ್ದೇನೆ. ನನಗೆ ಅವಳಿ ಜೋಳಿ ಮಕ್ಕಳಾಗಿತ್ತು. ಈ ಜಗನ್ಮಾತೆ ಏನಿದಾಳೆ ಅಂದರೆ ವಿಶ್ವಕರ್ಮರ ಕುಲದೇವತೆ. ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ. ಆದ್ದರಿಂದ ಇಂದಿನ ದಿನ ಅವರು ವಿಶೇಷವಾಗಿ ಅವರ ಸಂಕಲ್ಪ ಇತ್ತಂದು ಮೊದಲು ನಾನು ಈ ಥರ ಹೋಳಿಗೆ ನೈವೇದ್ಯ ಮಾಡಿಸ್ಬೇಕು ಆ ಕಾಳಮ್ಮನ ಎತ್ತರಕ್ಕೆ ಅಂಥೇಳಿ ಅವರು ಸಂಕಲ್ಪ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಮೊನ್ನೆ ಅವರು ಶುಕ್ರವಾರ ದಿನ ಬಂದು ಸಂಕಲ್ಪ ಮಾಡಿ ಹೋಗಿದ್ದಾರೆ. ಇನ್ನು ಈ ಕ್ಷೇತ್ರದ ಮತ್ತೊಂದು ವಿಶೇಷ ಅಂದರೆ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನದಲ್ಲಿ ತೆಂಗಿನಕಾಯಿ ಕಟ್ತಾರೆ. ಕೋರಿಕೆ ಈಡೇರಿದಾಗ ಕಾಯಿಯನ್ನ ಬಿಚ್ಚಿ ಭಕ್ತರು ದೇವಿಗೆ ಅಭಿಷೇಕ ಮಾಡಿಸ್ತಾರೆ. ಒಟ್ಟಾರೆ ಹೋಳಿಗೆ ಜಾತ್ರೆ ವಿಶೇಷವಾಗಿತ್ತು. ದಿಲೀಪ್ ಕುರಂದವಾಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ.